ಇನ್ನು ಇವತ್ತು ಮಹಾಕುಂಭಮೇಳದ ಎರಡನೇ ದಿನ ತ್ರಿವೇಣಿಯಲ್ಲಿ ಅಮೃತ ಸ್ನಾನ ಮಾಡಿದಂತ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಇವತ್ತಿನ ವಿಶೇಷತೆ ಏನಿತ್ತು ಬನ್ನಿ ನೋಡ್ಕೊಂಬೋಣ. ಮಹಾಕುಂಭಮೇಳದಲ್ಲಿ 3.5 ಕೋಟಿ ಭಕ್ತರಿಂದ ಅಮೃತ ಸ್ನಾನ. ಸಾಗರದಂತೆ ಕಾಣ್ತಾ ಇರೋ ಭಕ್ತರು, ಇರುವೆ ಹೋಗಲು ಜಾಗವಿಲ್ಲದಷ್ಟು ಜನಸಮೂಹ. ಇದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದ ದೃಶ್ಯ ವೈಭವ. 144 ವರ್ಷಗಳ ಬಳಿಕ ನಡೀತಿರುವ ಮಹಾಕುಂಭಮೇಳ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು, ಸಂಕ್ರಾಂತಿ ದಿನವಾದ ಇಂದು ಬರೋಬ್ಬರಿ 3.5 ಕೋಟಿಗೂ ಅಧಿಕ ಭಕ್ತರು ಗಂಗೆ, ಯಮುನೆ, ಸರಸ್ವತಿಯ ಸಂಗಮದ ತ್ರಿವೇಣಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ದೇಶ ವಿದೇಶಗಳಿಂದ ಭಕ್ತ ಸಾಗರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ ಹರಿದು ಬರ್ತಿದೆ. ಕರ್ನಾಟಕದಿಂದಲೂ ಭಕ್ತರು ಮಹಾಕುಂಭಕ್ಕೆ ಬಂದಿದ್ದಾರೆ. ಯುವಕರೆಲ್ಲ ಆಕ್ಚುಲಿ ಇದನ್ನು ಫಾಲೋ ಮಾಡಬೇಕು, ನಮ್ಮ ಸನಾತನ ಧರ್ಮನ. ಯಾಕಂದ್ರೆ ನಾವೀಗ ಸ್ನಾನ ಮಾಡ್ಕೊಂಡು ಬಂದ್ರಿ ನದಿಲಿ, ಏನೋ ಒಂಥರ ಪಾಸಿಟಿವ್ ಫೀಲ್ ಇದೆ. ಆ ಫೀಲ್ ಬೇಕು ಎಲ್ಲರಿಗೂ. ಆಕ್ಚುಲಿ ಯೂತಲ್ಲಿ ತುಂಬ ರಾಂಗ್ ವೇಲ್ ಹೋಗ್ತಾ ಇದ್ದಾರೆ, ಅದೆಲ್ಲ ಚೇಂಜ್ ಆಗಬೇಕು. ಸನಾತನ ಧರ್ಮ ಏನು ಕೆಟ್ಟದಲ್ಲ, ಒಳ್ಳೇದೇ, ಅದಕ್ಕೂ ಫಾಲೋ ಮಾಡಿ. ಆಮೇಲೆ ಈ ಜನ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ದೇವಸ್ಥಾನ. ಎಲ್ಲರೂ ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ನಾಗಸಾಧು ಒಬ್ಬರನ್ನ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತನಾಡಿಸಿದ್ದು, ಆದಿ ಸನಾತನ ಧರ್ಮದ ಬಗ್ಗೆ ಮಹಾಕುಂಭ ಮತ್ತಷ್ಟು ಮೆರುಗು ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನಮ್ಮ ಜೊತೆ ನಾಗ ಸಾಧು ಮಹಾರಾಜರೊಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಯಾವ ರೀತಿಯಾಗಿ ಇದರ ಹಿಂದೂ ಸನಾತನ ಧರ್ಮ ಅವ್ರೇನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸೋಣ. हमारा सनातन धर्म का वो बड़ा फेस्टिवल आप क्या बोलते हैं? ये महाकुंभ जो है उद्देश्य देता है कि महाकुंभ के बाद सनातन धर्म स्थापित हो जाएगा. ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂತೆಯೇ ಬಹುತೇಕ ರಸ್ತೆಗಳನ್ನ ಬಂದ್ ಮಾಡಿ ಕೇವಲ ಭಕ್ತರು ಮಾತ್ರ ಹೋಗೋಕೆ ಅವಕಾಶ ಮಾಡಿಕೊಡ್ತಿದ್ರು ಪೊಲೀಸರು. ಇನ್ನು ಮಹಾಕುಂಭದ ಹಿಂದಿನ ದಿನ ಯಾಗವನ್ನ ಆಯೋಜಿಸಲಾಗಿತ್ತು. 200ಕ್ಕೂ ಹೆಚ್ಚು ಗಂಗಾ ಸೇವಾ ದೂತರು ಮತ್ತು ಸಾವಿರಾರು ಭಕ್ತರು ಗಂಗಾ ನದಿಯ ಶುದ್ಧತೆ ಮತ್ತು ಹರಿವಿನ ಸಂರಕ್ಷಣೆಯ ಪಣ ತೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಬಂದ ಸ್ಟೀವ್ ಜಾಬ್ಸ್ ಪತ್ನಿಗೆ ಅನಾರೋಗ್ಯ. ಯಾತ್ರಿಕರ ಆರೋಗ್ಯದ ದೃಷ್ಟಿಯಲ್ಲಿ ಭದೋಹಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 19ರ ಉದ್ದಕ್ಕೂ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ. ನಿನ್ನೆ ಮಹಾಕುಂಭಕ್ಕೆ ಆಗಮಿಸಿದ್ದ ಆಪಲ್ ಸಿಇಒ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ಸ್ ಪೊವೆಲ್ ಜಾಬ್ಸ್ ಇಂದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಮಹಾಕುಂಭದ ಎರಡನೇ ದಿನ ಅವರು ಅಲರ್ಜಿಗೆ ತುತ್ತಾಗಿದ್ದಾರೆ ಎಂದು ಹೇಳಲಾಗಿದೆ. ಸುಮಾರು 45 ದಿನಗಳ ಕಾಲ ಮಹಾಕುಂಭ ನಡೆಯಲಿದ್ದು, ಫೆಬ್ರವರಿ 26ರಂದು ಮಹಾಕುಂಭ ಮುಕ್ತಾಯಗೊಳ್ಳಲಿದೆ. ಈ ಕುಂಭಮೇಳ ಭಕ್ತಿ, ಸಮುದಾಯ ಮತ್ತು ಸಂಸ್ಕೃತಿಯ ದ್ಯೋತಕ. ಹಿಂದೂ ಸನಾತನ ಧರ್ಮವನ್ನ ಪ್ರತಿಯೊಬ್ಬರು ಕೂಡ ಇದು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಪವಿತ್ರ ಸ್ನಾನವನ್ನು ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.